ಆರ್ತಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೋ. ಇಷ್ಟು ದಿನ ಈ ಮನೆ ನಂದುಕೋಕಲ ತರ ಇದ್ದಿದ್ದಕ್ಕೆ ಕಾರಣ ಆರ್ತಿ. ಈಗ ಅವಳು ಯಾವುದೋ ಸಮಸ್ಯೆಲಿದ್ದಾಳೆ. ಅವಳ ಸಮಸ್ಯೆಲಿ ಇರೋದ್ರಿಂದಾನೇ ಇಷ್ಟೆಲ್ಲ ತೊಂದರೆ ಆಗ್ತಿರೋದು. ನಮ್ಮನೇಲಿ ನಾವು ನೆಮ್ಮದಿ ಕಳ್ಕೋತಾ ಇರೋದು. ಹಾಗಂದ್ ಮಾತ್ರಕ್ಕೆ ಅವಳು ನಗ್ತಾ ಇದ್ರೆ ನಾವು ನಗ್ತಾ ಇರಬಹುದು ಅಂತಲ್ಲ. ಈ ಮನೆ ಟೆನ್ಷನ್ ಅಲ್ಲಿ ಸದಾ ಕಾಲ ಒದ್ದಾಡ್ಬೇಕಾಗತ್ತೆ. ಸುಮ್ಮನೆ ಬಿಟ್ರೆ ಬಾಯೆಲ್ಲ ಮಾತಾಡ್ತೀಯ. ತಲಹಟ್ಟೆ ನಿಂದು ಮೊದಲು ಜಾಗ ಖಾಲಿ ಮಾಡಿ ಇಲ್ಲಿಂದ. ನನ್ನನ್ನೇ ಹೋಗು ಅಂತೀರಾ? ಅಪ್ಪ ನೀವು ಸುಮ್ಮನೆ ಇರಿಪ್ಪ ಪ್ಲೀಸ್. ವೇದ ನೀನ್ ಸುಮ್ಮನೆ ಇರೋ, ಮಧ್ಯ ಮಾತಾಡ್ಬೇಡ. ನಿನಗೆ ನಾನು ಹೇಳ್ತಿರೋದು ಗೆಟ್ ಲಾಸ್ಟ್. ಅಲ್ಲ ಮಾವ, ಇದರಲ್ಲಿ ಚಿಕ್ಕತ್ತಿದ್ದು ಏನು ತಪ್ಪಿದೆ ಅಂತ ಬೈತಾ ಇದ್ದೀರಾ? ಕೃಪಾಕರ್, ನಿಮ್ಗೆ ಇವಳ ಬಗ್ಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಸುಮ್ಮನೆ ರೀ. ಇವಳನ್ನ ಮಾತಾಡೋಕ್ ಬಿಟ್ರೆ ಮಾತಲ್ಲೇ ಮನೆ ಕಟ್ತಾಳೆ, ಮಾತಲ್ಲೇ ಮನೆಯನ್ನು ಕೆಡುತ್ತಾಳೆ. ವಾಸ್ತವ ಅನ್ನೋದು ಇವಳಿಗೆ ಏನಾದ್ರೂ ಅರ್ಥ ಆಗಿದ್ದಿದ್ರೆ ಹೀಗೆಲ್ಲ ನಡ್ಕೋತಾ ಇರಲಿಲ್ಲ. ಈ ಮನೆ ಸದಾ ಖುಷಿ ಕಾಣ್ತಿತ್ತು. ಇಲ್ಲಿವರೆಗೂ ಈ ಮನೆ ನೆಮ್ಮದಿಗೆ ಇವಳ ಕಡೆಯಿಂದ ಸಣ್ಣ ಕೊಡುಗೆ ಕೂಡ ಇಲ್ಲ. ಇವಳು ಕೆಲಸ ಏನ್ ಗೊತ್ತಾ? ನಿಂತ ನೀರನ್ನ ಕದಡೋದು, ಹಾಲ್ಗೆ ಹುಳಿ ಹಿಂಡೋದು. ಇಷ್ಟೇ ಇವಳು ಗೊತ್ತಿರೋದು. ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿದೆ ತಾನೆ. ಹೋಗೋ. ಏಯ್, ನಿನಗೆ ಹೇಳ್ತಾ ಇರೋದು ಕಿವಿ ಕೇಳಿಸ್ತಿಲ್ವಾ? ನೀನು ನಿಂತ ಜಾಗದಲ್ಲಿ ಒಂದು ಹುಲ್ಕಡ್ಡಿ ಕೂಡ ಹುಟ್ಟಲ್ಲ. ಅಷ್ಟು ನೆಗೆಟಿವಿಟಿನ ಮೈಯಲ್ಲಿ ಮನಸ್ಸಲ್ಲಿ ತುಂಬಿಕೊಂಡಿದ್ಯಾ. ಹೋಗ ಇಲ್ಲಿಂದ.